ಇಲಾಖೆಯಲ್ಲಿ ಹೇಳೋರು ಕೇಳೋರು ಅಂತ ಯಾರು ಇಲ್ವಾ? ಜಸ್ಟ್ ಒಬ್ಬ ಅಧಿಕಾರಿ ಯಾರ ಕೃಪಕಟಾಕ್ಷ ಇದೆ ಆತ ಹೇಳ್ದಂಗೆ ಎಲ್ಲವೂ ಕೂಡ ನಡೆದು ಬಿಡುತ್ತಾ? ನಿಯಮಗಳನ್ನ ಮೀರಿ ವರ್ತನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಆ ನಿಯಮಗಳನ್ನ ಗಾಳಿಗೆ ತೂರಿ ಒಬ್ಬ ಅಧಿಕಾರಿಗೆ ಬೇರೆ ಕಡೆ ವರ್ಗಾವಣೆ ಮಾಡೋದಂತೆ, ಮೇಲ್ದರ್ಜೆಯ ಅಧಿಕಾರಕ್ಕೆ ಕೂರಿಸೋದಂತೆ. ಹಾಗಾದ್ರೆ ಯಾರ ಕೃಪಕಟಾಕ್ಷ ಇರಬಹುದು ಆ ಅಧಿಕಾರಿಗೆ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿ ಈ ಪ್ರಕರಣದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗಾದ್ರೆ ಆ ಅಧಿಕಾರಿ ಯಾರು? ಯಾವ ರೀತಿ ನಿಯಮ ಗಾಳಿಗೆ ತೂರಲಾಗಿದೆ? ಕಂದಾಯ ಇಲಾಖೆಯಲ್ಲಿ ಈತ ಆಡಿದ್ದೆ ಆಟ ಯಾಕಾಗ್ತಾ ಇದೆ? ಸೀನಿಯರ್ ಸಬ್ ರಿಜಿಸ್ಟ್ರಾರ್ ಶ್ರೀಹರಿ ನೇಮಕದಲ್ಲಿ ಅಕ್ರಮ ಆಗಿದೆ ಅನ್ನುವಂತ ಆರೋಪ. ಸ್ವಂತ ವೇತನ ಶ್ರೇಣಿ ಇದ್ರೂ ಕೂಡ ಎರಡೆರಡು ಹುದ್ದೆಗೆ ಅವರನ್ನ ನೇಮಕ ಮಾಡಲಾಗಿದೆ. ಸದ್ಯ ಕೇಂದ್ರ ಸ್ಥಾನಿಕ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀಹರಿ. ಸ್ವಂತ ವೇತನ ಶ್ರೇಣಿಯಲ್ಲಿ ಕೇಂದ್ರ ಸ್ಥಾನಿಕ ಅಧಿಕಾರಕ್ಕೆ ಶ್ರೀಹರಿ ಬಂದಿದ್ದಾರೆ. ಇಲ್ಲೂ ಕೂಡ ನಿಯಮ ಗಾಳಿಗೆ ತೂರಿ ಕೇಂದ್ರ ಸ್ಥಾನಿಕ ಅಧಿಕಾರಕ್ಕೆ ಶ್ರೀಹರಿ ಅವರನ್ನ ನೇಮಕ ಮಾಡಲಾಗಿದೆ. ಸ್ವಂತ ವೇತನ ಶ್ರೇಣಿಯಲ್ಲಿರೋರು ಅಧಿಕಾರಿಗಳ ಮೇಲ್ದರ್ಜೆಗೆ ಅವರನ್ನ ಕೂರಿಸೋದು ಅಥವಾ ಅವ್ರಿಗೆ ವರ್ಗ ಮಾಡೋದು ಇದ್ಯಾವುದು ಕೂಡ ನಿಯಮಗಳಲ್ಲಿ ಇಲ್ಲ. ಆ ನಿಯಮಗಳನ್ನ ಗಾಳಿಗೆ ತೂರಿ ಯಾಕೆ ಶ್ರೀಹರಿ ಅವರನ್ನ ನೇಮಕ ಮಾಡಲಾಯಿತು ಅನ್ನೋದು ಬಹುದೊಡ್ಡ ಪ್ರಶ್ನೆ. ಬನಶಂಕರಿಯ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ವರ್ಗ ಆಗಿದ್ರು ಕೂಡ ಇಲ್ಲಿ ತನಕ ಶ್ರೀಹರಿ ಕೆಲಸನೂ ಮಾಡ್ತಿಲ್ಲಂತೆ. ಈ ಕಡೆ ಬೇರೆ ಅಧಿಕಾರಿಗೆ ಲಾಗಿನ್ ಕೊಡದೆ ಕಾಟ ಕೊಡ್ತಿದ್ದಾರೆ ಶ್ರೀಹರಿ ಅನ್ನುವಂತ ಗಂಭೀರ ಆರೋಪ. ಇದನ್ನ ಸಾಮಾಜಿಕ ಕಾರ್ಯಕರ್ತ ಪ್ರಶ್ನೆ ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ದೂರು ಕೂಡ ಕೊಟ್ಟಿದ್ದಾರಂತೆ. ಸಾರಿ, ಇದು ರಾಮಲಿಂಗಾರೆಡ್ಡಿ ಅನ್ನೋರು ಸಾಮಾಜಿಕ ಕಾರ್ಯಕರ್ತ. ಈ ವಿಚಾರಕ್ಕೆ ಸಂಬಂಧ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅವರ ದೂರಿನಲ್ಲಿ ಹಲವು ಅಂಶಗಳನ್ನ ಶ್ರೀಹರಿಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನಿಯಮಗಳನ್ನ ಗಾಳಿಗೆ ತೂರಿ ಈ ಅಧಿಕಾರಿಯನ್ನ ಎರಡೆರಡು ಹುದ್ದೆಗಳಿಗೆ ನೇಮಕ ಮಾಡಲಾಗಿದೆ ಅನ್ನುವಂತ ಸಂಪೂರ್ಣ ವಿವರವನ್ನ ಪ್ರಮುಖ ಅಂಶಗಳೊಂದಿಗೆ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು. ಈಗ ಜನಸಾಮಾನ್ಯರಿಗೆ ಸಹಜವಾಗಿ ಅರ್ಥ ಆಗಲ್ಲ ಯಾವ ರೀತಿ ಗಾಳಿಗೆ ನಿಯಮಗಳನ್ನ ತೂರಿದ್ದಾರಪ್ಪ, ಯಾವ ರೀತಿ ಹುದ್ದೆಯಲ್ಲಿ ಈ ಅಧಿಕಾರಿಯನ್ನ ಕೂರಿಸಲಾಗಿದೆ ಅಂತ. ಜಸ್ಟ್ ಒಂದು ಎಕ್ಸಾಂಪಲ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ. ಆ ಎಕ್ಸಾಂಪಲ್ ನೊಂದಿಗೆ ಈ ಪ್ರಕರಣವನ್ನ ನೀವು ಹೋಲಿಕೆ ಮಾಡಬಹುದು. ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಒಬ್ರು ಗನ್ ಮ್ಯಾನ್ ಇದ್ದಾರೆ ಅಂತ ಅನ್ಕೊಳ್ಳಿ. ಪೊಲೀಸ್ ಇಲಾಖೆಯಿಂದಲೇ ಆ ಗನ್ ಮ್ಯಾನ್ ಅನ್ನ ನೇಮಕ ಮಾಡಿರ್ತಾರೆ ಸಿಎಂ ಸಿದ್ದರಾಮಯ್ಯನವರಿಗೆ. ಈಗ ಅದೇ ಗನ್ ಮ್ಯಾನ್ ಅನ್ನ ಸರ್ಕಾರಿ ಕಚೇರಿಯಲ್ಲೇ, ಪ್ರಮುಖವಾಗಿ ಸಿಎಂ ಕಚೇರಿಯಲ್ಲೇ ಬೇರೆ ಹುದ್ದೆಗೆ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯನಾ? ಹಾಗೆ ವರ್ಗಾವಣೆ ಮಾಡೋ ಹಾಗಿಲ್ಲ. ಹಾಗೆ ವರ್ಗಾವಣೆ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ, ಅಲ್ಲೂ ಕೂಡ ನಿಯಮಗಳನ್ನ ಗಾಳಿಗೆ ತೂರಿ ಆ ರೀತಿ ವರ್ಗಾವಣೆ ಮಾಡಿದ್ದಾರೆ ಅಂತ ಅರ್ಥ. ಈ ಎಕ್ಸಾಂಪಲ್ ಅನ್ನ ಯಾಕೆ ನಿಮ್ಮ ಮುಂದೆ ಇಟ್ಟೆ ಅಂದ್ರೆ, ಜನಸಾಮಾನ್ಯರಿಗೆ ಸಹಜವಾಗಿ ಯಾವ ರೀತಿ ನಿಯಮಗಳಿರುತ್ತೆ, ಯಾವ ರೀತಿ ವರ್ಗಾವಣೆಯ ಪ್ರಕ್ರಿಯೆಗಳಾಗುತ್ತೆ, ಹೇಗೆ ಮೇಲ್ದರ್ಜೆಗೆ ಒಬ್ಬ ಅಧಿಕಾರಿಯನ್ನ ವರ್ಗಾವಣೆ ಮಾಡಲಾಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅರ್ಥ ಆಗ್ಲಿ ಅಂತ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟೆ. ಈಗ ಪೊಲೀಸ್ ಇಲಾಖೆ ಆ ಗನ್ ಮ್ಯಾನ್ ಅನ್ನ ಬೇರೆ ಕಡೆ ವರ್ಗಾವಣೆ ಮಾಡಬಹುದು. ಆದ್ರೆ ಸಿಎಂ ಗನ್ ಮ್ಯಾನ್ ಆಗಿದ್ದವರು ಸಿಎಂ ಕಚೇರಿಯಲ್ಲೇ ಮತ್ತೊಂದು ಹುದ್ದೆಗೆ ಅವ್ರನ್ನ ಕೂರಿಸೋ ಹಾಗಿರಲ್ಲ. ಆ ರೀತಿ ನಿಯಮಗಳಿರುತ್ತೆ. ಇಲ್ಲೂ ಕೂಡ ಅಷ್ಟೇ, ಕಂದಾಯ ಇಲಾಖೆಯಲ್ಲಿ ಒಬ್ಬ ಸ್ವಂತ ಶ್ರೇಣಿಯಲ್ಲಿರುವಂತಹ ಅಧಿಕಾರಿಯನ್ನ ಎರಡೆರಡು ಹುದ್ದೆಗೆ ಕೂರಿಸ್ತಾರೆ ಅಂದ್ರೆ ಇಲ್ಲಿ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಅಂತ ಅರ್ಥ. ಹಾಗಾದ್ರೆ ಯಾರ ಕೃಪಕಟಾಕ್ಷ ಇದೆ, ಯಾರ ಶ್ರೀರಕ್ಷೆ ಇದೆ, ಯಾರ ಅಣತಿಯಂತೆ ಈ ಅಧಿಕಾರಿಯನ್ನ ಎರಡೆರಡು ಹುದ್ದೆಯಲ್ಲಿ ಕೂರಿಸಲಾಗಿದೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಇದೆಲ್ಲ ಗೊತ್ತಿದ್ದು ಕೂಡ ಕಂದಾಯ ಇಲಾಖೆಯಲ್ಲಿರುವಂತಹ ಮೇಲಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋದು ಕೂಡ ಸಹಜವಾಗಿ ಕಾಡುವಂತಹ ಪ್ರಶ್ನೆ. ಹಾಗಾದ್ರೆ ಯಾರೋ ಒತ್ತಡ ಹಾಕಿರ್ಬೇಕಲ್ವಾ ಶ್ರೀಹರಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈ ಪ್ರಶ್ನೆಯೂ ಇದೆ. ಇದೆಲ್ಲವನ್ನ ನಿಯಮಗಳನ್ನ ಗಾಳಿಗೆ ತೂರಿ ಶ್ರೀಹರಿ ಈ ರೀತಿ ವರ್ತನೆ ಮಾಡ್ತಾ ಇರೋದು ಸಹಜವಾಗಿ ಕೆಲವರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಶ್ರೀಹರಿ ಅವರ ಮೇಲೆ 2023ರಲ್ಲಿ ಇವರು ಸ್ವಂತ ವೇತನ ಶ್ರೇಣಿ ಆಧಾರದ ಮೇಲೆ ಕೇಂದ್ರ ಕಚೇರಿಯ ಕೇಂದ್ರ ಸ್ಥಾನಿಕರಾಗಿ ಇವ್ರನ್ನ ನಿಯೋಜನೆ ಮಾಡುತ್ತೆ ಕರ್ನಾಟಕ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾದಂಥ ವೀಣಾ ಅವರು. ಆದರೆ ಇವರ ನೇಮಕ 2023 ಏಪ್ರಿಲಲ್ಲಾಗುತ್ತೆ. ಅದಾದ ಕೆಲವೇ 2 ತಿಂಗಳಲ್ಲಿ ಮತ್ತೆ ಸರ್ಕಾರದ ಸಚಿವಾಲಯ ಒಂದು ಆದೇಶವನ್ನು ಹೊರಡಿಸುತ್ತೆ. ಸ್ವಂತ ವೇತನ ಶ್ರೇಣಿಯ ಆಧಾರದ ಮೇಲೆ ಯಾವುದೇ ಇಲಾಖೆಯಲ್ಲಿ ಮೇಲ್ದರ್ಜೆ ಹೈಯರ್ ರ್ಯಾಂಕ್ ಪೋಸ್ಟ್ಗೆ ನಿಯೋಜನೆ ಮಾಡಬಾರ್ದು ಅಂತ ವೆರಿ ಕ್ಲಿಯರ್ ಆಗಿ ಹೇಳಿರುವಂತಹ ಸುತ್ತೋಲೆ. ಆದರೆ ನಾನು
ಇದರನ್ವಯ 2025 ಫೆಬ್ರವರಿಯಿಂದನೂ ಸಹ ವಿವಿಧ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಉಪ ಆಯುಕ್ತರ ಗಮನಕ್ಕೆ ಮತ್ತು ಸರ್ಕಾರದ ಕಾರ್ಯದರ್ಶಿಗಳ ಗಮನಕ್ಕೆ ತಂದರೂ ಸಹ ಈತನನ್ನು ಶ್ರೀಹರಿಯರನ್ನು ಕೇಂದ್ರ ಸ್ಥಾನಿಕರಿಂದ ಬಿಡುಗಡೆಗೊಳಿಸ್ತಾ ಇಲ್ಲ. ಇವರು ಕಾನೂನು ಬಾಹಿರವಾಗಿ ಅಂದರೆ ಸರ್ಕಾರದ ಸುತ್ತೋಲೆಯನ್ನು ಉಲ್ಲಂಘನೆ ಮಾಡಿ ಶ್ರೀಹರಿಯವರನ್ನು ಅಲ್ಲಿ ಕೂರಿಸ್ಕೊಂಡಿರುವಂಥದ್ದು ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಜೊತೆಗೆ ಆತನಿಗೆ ಯಾರು ಕೇಂದ್ರ ಸ್ಥಾನಿಕರಿಗೆ ಮುದ್ರಾಂಕ ಇಲಾಖೆಯಲ್ಲಿ ವಾಹನ ಸೌಲಭ್ಯ ಇಲ್ಲ, ಆದರೆ ಈ ಶ್ರೀಹರಿಗೆ ಮಾತ್ರ ವಾಹನ ಸೌಲಭ್ಯವನ್ನು ಕೊಟ್ಟಿರುವಂಥದ್ದು, ಒಬ್ಬ ಡ್ರೈವರನ್ನು ಕೊಟ್ಟಿರುವಂಥದ್ದು ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಇಲ್ಲಿ ಶ್ರೀಹರಿಯವರ ಮೇಲೆ ಹಲವಾರು ಪ್ರಕರಣಗಳಿದೆ. ಅವರು ಈ ಹಿಂದೆ ಕೆಂಗೇರಿ ಮತ್ತು JP ನಗರದಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಸಾವಿರಕ್ಕೂ ಹೆಚ್ಚು ರೆವಿನ್ಯೂ ಸ್ವತ್ತುಗಳನ್ನು ನೋಂದಣಿ ಮಾಡಿರೋ ಆರೋಪದಲ್ಲಿ ಅವರು KIT ಸ್ಟೇಗೆ ಹೋಗಿದ್ರು. KIT ಸ್ಟೇನ ವಜಾ ಮಾಡಿದೆ. ಆದರೆ ಆ ವಜಾ ಮಾಡಿದಂಥ ಪ್ರಕರಣವನ್ನು ಇವರು ಕೇಂದ್ರ ಸರ್ಕಾರದ ಗಮನಕ್ಕೆ ತರಲೇ ಇಲ್ಲ. ಬೇರೆ ಎಲ್ಲ ಆಲ್ಮೋಸ್ಟ್ ಒಂದಷ್ಟು ಸಬ್ ರಿಜಿಸ್ಟ್ರಿಗಳ ಮೇಲೆ ಇರುವಂಥ ಅಲಿಗೇಷನ್ ಎಲ್ಲ ತೊಗೊಂಬಂದಿದ್ದಾರೆ. ಆದರೆ ಕೇಂದ್ರ ಸ್ಥಾನಿಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶ್ರೀಹರಿಯವರು ಅವ್ರ ಮೇಲಿರೋ ಪ್ರಕರಣಗಳನ್ನು ತಡೆ ಹಿಡಿಯೋದಕ್ಕೋಸ್ಕರ ಬಂದು ಅಲ್ಲಿ ಕೂತಿರುವಂಥದ್ದು. ಆದರೆ ನಾವು ದೂರುಗಳನ್ನು ಕೊಟ್ಟು ಸರ್ಕಾರಿ ಸುತ್ತೋಲೆಗಳನ್ನು ಉಲ್ಲೇಖ ಮಾಡಿ ಕೊಟ್ಟರು ಸಹ ಮುದ್ರಾಂಕ ಇಲಾಖೆ ಆಯುಕ್ತರು ಸಮರ್ಥನೆ ಮಾಡ್ಕೊತಿದ್ದಾರೆ. ನಮ್ಮಲ್ಲಿ ಜನಗಳಿಲ್ಲ, ಹಾಗಾಗಿ ಇವರನ್ನು ಹೈಯರ್ ರ್ಯಾಂಕ್ ಪೋಸ್ಟಲ್ಲಿ ಕೂರಿಸಿದ್ದೀವಿ ಅಂತೇಳಿ. ಅಲ್ಲ ಸ್ವಾಮಿ, ನಿಯಮಾನುಸಾರ ಪ್ರಮೋಷನ್ ಕೊಟ್ಟು ಕೇಂದ್ರ ಸ್ಥಾನಿಕರಾಗೋದಕ್ಕೆ 2-3 ಜನ ಆಲ್ರೆಡಿ ವೇಟಿಂಗ್ ಪೀರಿಯಡಲ್ಲಿದ್ದಾರೆ. ಅವ್ರನ್ನ ಬೇರೆ ಕೆಲಸಕ್ಕೆ ಕೂರಿಸಿ, ಬೇರೆ ಒಂದು ವಿಭಾಗಕ್ಕೆ ಕೂರಿಸಿ, ಈ ಉಪನೋಂದಣಾಧಿಕಾರಿ ಏನಿದ್ದಾನೆ, ಹಿರಿಯ ಉಪನೋಂದಣಾಧಿಕಾರಿ, ಈತನ್ನ ಕೌನ್ಸಿಲಿಂಗ್ ಮೂಲಕ ತಾವು ವರ್ಗಾವಣೆ ಮಾಡಿದಿರಿ ಬನಶಂಕರಿ ಸಬ್ ರಿಜಿಸ್ಟರ್ ಆಗಿರೋದಕ್ಕೆ. ಆದರೆ ಯಾಕೆ ಈತ ಅಲ್ಲೋಗಿ ಕೆಲಸ ಮಾಡ್ತಿಲ್ಲ? ಯಾಕೆ ಇವನು ಲಾಗಿನನ್ನು ಬೇರೆಯವರು ಕೊಡ್ತಾ ಇಲ್ಲ? ಈತನ್ನ ವರ್ಗಾವಣೆ ಮಾಡಿರೋದು ಕೌನ್ಸಿಲಿಂಗ್ ಮೂಲಕ 2024ರಲ್ಲಿ. ಅದಕ್ಕೂ ಮುಂಚೆ ಬೆಳಗಾವಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿಯನ್ನಾಗಿ ನೇಮಕ ಮಾಡ್ತೀರಿ. ಕೊನೆಗೆ ಮತ್ತೆ ನೋಡಲ್ ಅಧಿಕಾರಿಯಿಂದ ವಾಪಸ್ ಬಂದ ಮೇಲೆ ಮತ್ತೆ ಕೇಂದ್ರ ಸ್ಥಾನಿಕರನ್ನಾಗಿ ಮುಂದುವರಿಸ್ತಾ ಇದ್ದೀರಿ. ಇದು ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಅಂದರೆ ನಿಮ್ಮ ಸರ್ಕಾರಿ ಸುತ್ತೋಲೆಗಳು ನಿಮ್ಗೆ ಅನ್ವಯ ಆಗೋದಿಲ್ವಾ? ನಿಮಗೆ ನಿಮ್ಮ ಕೆಳ ಹಂತದ ಅಧಿಕಾರಿಗಳನ್ನು ಅಥವಾ ಸಿಬ್ಬಂದಿಗಳನ್ನು ಹೆಂಗೆ ಬೇಕಾದ್ರೂ ನೀವು ಬಳಸ್ಕೊಬೋದು. ಹಾಗಿರೋ ಸರ್ಕಾರ ಯಾಕೆ? ನಿಮ್ಗೆ ಇಲಾಖೆ ಇರೋದು ಯಾಕೆ? ನಿಮ್ಮ ಹೈಯರ್ ಅಧಿಕಾರಿಗಳಿರೋದು ಯಾಕೆ? ಅವರ ಮಾತುಗಳನ್ನು, ಅವರ ಸುತ್ತೋಲೆಗಳನ್ನು, ಅವರ ಆದೇಶಗಳನ್ನು ನೀವು ಪಾಲಿಸೋದಿಲ್ಲ ಅಂದ ಮೇಲೆ ಅವರ ಕಚೇರಿಗಳನ್ನು ಬಾಗಿಲಾಕ್ಸೋದು ಎಷ್ಟೋ ಸರಿ ಅಲ್ವಾ? ಹಾಗಾಗಿ ಬಾಗಿಲಾಕ್ಸ್ಬಿಡಿ. ಇಲ್ಲವಾದಲ್ಲಿ ಈ ಕೇಂದ್ರ ಸ್ಥಾನಿಕರಾಗಿ ಏನು ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಸುತ್ತೋಲೆಯನ್ನು ಉಲ್ಲಂಘಿಸಿ ಏನು ಆ ಜಾಗದಲ್ಲಿ ಕೂರಿಸ್ಕೊಂಡಿದ್ರಿ, ಈ ಕೂಡಲೇ ಆತನನ್ನು ಅಲ್ಲಿಂದ ಬಿಡುಗಡೆ ಮಾಡಿ ಬನಶಂಕರಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನೋಂದಣಿ ಎಕ್ಸಾಕ್ಟ್ಲಿ ಇದು ಸಾಮಾಜಿಕ ಕಾರ್ಯಕರ್ತ ರಾಮಲಿಂಗೇಗೌಡ ಅವರ ಕೇಳ್ತಾ ಇರುವಂತಹ ಪ್ರಶ್ನೆ. ಕೆಳ ಹಂತದ ಅಧಿಕಾರಿಯನ್ನ ಮೇಲ್ದರ್ಜೆಯ ಹುದ್ದೆಗಳಿಗೆ ನೀವು ಕೂರಿಸ್ತೀರಿ ಅಂತ ಆದ್ರೆ ಏನ್ ಅರ್ಥ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಸರ್ಕಾರದ ಸುತ್ತೋಲೆಗಳು, ಸರ್ಕಾರದ ನಿಯಮಗಳು ನಿಮ್ಗೆ ಅನ್ವಯಿಸೋದಿಲ್ವಾ? ಇದನ್ನ ಸಾಮಾಜಿಕ ಕಾರ್ಯಕರ್ತ ರಾಮಲಿಂಗೇಗೌಡ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ ಶ್ರೀಹರಿ ಅವರ ಈ ವರ್ಗಾವಣೆಯ ವಿಚಾರ, ಅವ್ರಿಗೆ ಪೋಸ್ಟಿಂಗ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಹಲವು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದೆ. ಈಗ ಒಬ್ಬ ತಳಹಂತದ ಅಧಿಕಾರಿಗಳನ್ನ ನಿಯಮ ಮೀರಿ ನೀವು ಬೇರೆ ಬೇರೆ ಹುದ್ದೆಗಳಲ್ಲಿ, ಅದು ಕೂಡ 2 ಹುದ್ದೆಗಳಲ್ಲಿ ಕೂರಿಸ್ತೀರಿ. ಬೇರೆ ಕಡೆ ವರ್ಗಾವಣೆ ಆದ್ರೂ ಕೂಡ ಆತ ಅಲ್ಲಿ ಹೋಗಿ ಕೆಲಸ ಮಾಡಲ್ಲ. ಬದಲಾಗಿ ಬೇರೆಯವರಿಗೆ ನೀವು ಒಂದಷ್ಟು ಪಾಸ್ವರ್ಡ್ ಗಳನ್ನ ಕೊಡಲ್ಲ, ಲಾಗಿನ್ ID ಗಳನ್ನ ಕೊಡಲ್ಲ, ಬೇಕಾಬಿಟ್ಟಿ ಹಾಕಿ ವರ್ತನೆ ಮಾಡ್ತೀರಿ ಅಂದ್ರೆ ಯಾರ ಕೃಪಾ ಕಟಾಕ್ಷ ಇದೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ ಈ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಮೋಸ್ಟ್ಲಿ ಇದಕ್ಕೆ ಶ್ರೀಹರಿ ಅವರು ಜೊತೆಗೆ ಮೇಲ್ಪಟ್ಟ ಅಧಿಕಾರಿಗಳೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಅನ್ಸುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಈಗ ದೂರು ಕೊಟ್ಟಿರುವಂತಹ ಸಾಮಾಜಿಕ ಕಾರ್ಯಕರ್ತ ರಾಮಲಿಂಗೇಗೌಡ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಶ್ರೀಹರಿ ಅವರ ನೇಮಕದಲ್ಲಿ ಅಕ್ರಮ ಆಗಿದೆ ಅನ್ನುವಂತ ಆರೋಪ, ಆ ಪ್ರೋಸೆಸ್, ಆ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ, ಸರ್ಕಾರದ ನಿಯಮವನ್ನ ಹೇಗೆ ಗಾಳಿಗೆ ತೂರಿದ್ದಾರೆ, ಯಾರ ಕೃಪಕಟಾಕ್ಷ ಇದೆ ಅಂದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ ಸರ್, ತಾವು ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಕ್ಕೆ ಸಂಬಂಧಪಟ್ಟಂತೆ. ಮೇಡಮ್, ಇಲ್ಲಿ ಬಹು ಸ್ಪಷ್ಟವಾಗಿ ಸರ್ಕಾರದ ಆದೇಶವನ್ನ ಉಲ್ಲಂಘನೆ ಆಗಿರೋದನ್ನ ನಾವು ಕಾಣಬಹುದು. ಅದು ದಾಖಲಾತಿ ಸಮೇತ. ಶ್ರೀಹರಿ ಅವರು ಕೇವಲ ಸೀನಿಯರ್ ಸಬ್ ರಿಜಿಸ್ಟರ್ ಆಗಿರ್ತಾರೆ. ಸೀನಿಯರ್ ಸಬ್ ರಿಜಿಸ್ಟರ್ ಆದಂತಹ ಶ್ರೀಹರಿ ಅವರನ್ನ ಕೌನ್ಸಿಲಿಂಗ್ ಮೂಲಕ 2024ರಲ್ಲಿ ಕೌನ್ಸಿಲಿಂಗ್ ಮೂಲಕ ಇವರನ್ನ ಬನಶಂಕರಿ ಹಿರಿಯ ಸಬ್ ರಿಜಿಸ್ಟರ್ ಆಗಿ ಆಯ್ಕೆ ಮಾಡಲಾಗ್ತದೆ. ಅದು ಇವ್ರುಗಳೇ ಯಾರು ರಾಜ್ಯದಲ್ಲಿರುವಂತಹ ಅಷ್ಟು ಸಬ್ ರಿಜಿಸ್ಟರ್ಗಳು ಆಯ್ಕೆ ಮಾಡಿದಂತಹ ಹುದ್ದೆಗಳು ಅಂದ್ರೆ ಸ್ಥಳಗಳು. 10/12/2024ರಲ್ಲಿ ಇವರನ್ನ ಸೀನಿಯರ್ ಸಬ್ ರಿಜಿಸ್ಟರ್ ಆಗಿ ಬನಶಂಕರಿಗೆ ವರ್ಗಾವಣೆ ಮಾಡ್ತಾರೆ. ಅಲ್ಲಿ ಇವ್ರು ಹೋಗಿ ಕರ್ತವ್ಯನ ನಿರ್ವಹಿಸಬೇಕಾಗಿತ್ತು. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ, ನಮ್ಮ ನೋಂದಣಿ ಮಹಾಮುದ್ರಾಂಕ ಇಲಾಖೆಯಲ್ಲಿ ಅನಧಿಕೃತವಾಗಿ ಸರ್ಕಾರದ ಸುತ್ತೋಲೆಯನ್ನ ಉಲ್ಲಂಘನೆ ಮಾಡಿ ಅವ್ರನ್ನ ಕೇಂದ್ರ ಸ್ಥಾನಿಕರನ್ನಾಗಿ ಮಾಡಿ ಆಯ್ಕೆ ಮಾಡಿರುವಂತದ್ದು. ಇಲ್ಲಿ ಸಂಪೂರ್ಣವಾಗಿ ಕರ್ನಾಟಕದ ಸರ್ಕಾರದ ಸಚಿವಾಲಯದ ಸರ್ಕಾರದ ಅಧೀನ ಕಾರ್ಯದರ್ಶಿಗಳ ಒಂದು ಸುತ್ತೋಲೆ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ.
ದಿನಾಂಕ 12/9/2023 ಯಾವುದೇ ಇಲಾಖೆಯಲ್ಲಿ ಯಾವುದೇ ಸರ್ಕಾರಿ ಅಂಗಸಂಸ್ಥೆಯಲ್ಲಿ ಸ್ವಂತ ವೇತನ ಶ್ರೇಣಿಯ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಒಬ್ಬ ಅಧಿಕಾರಿಯನ್ನ ಹೈಯರ್ ರ್ಯಾಂಕ್ ಪೋಸ್ಟ್ಗೆ ನೇಮಕ ಮಾಡುವುದನ್ನ ನಿರ್ಬಂಧಿಸಲಾಗಿದೆ ಅಂತ ವೆರಿ ಕ್ಲಿಯರ್ ಆಗಿ ಹೇಳಿದೆ. ಅಂದ್ರೆ 10,000ಕ್ಕೆ ಸಂಬಳಕ್ಕೆ ಕೆಲಸ ಮಾಡ್ತಿರುವಂತವನಿಗೆ 20,000 ಸಂಬಳ ಕೊಡುವಂತಹ ಜಾಗದಲ್ಲಿ ಕೂರಿಸಬಹುದು, ಆದ್ರೆ ಆತನಿಗೆ 10,000 ಸಂಬಳನೇ ಕೊಡ್ತಾರೆ. ಅಂತದನ್ನು ಮಾಡಬಾರದು ಅಂತ ವೆರಿ ಕ್ಲಿಯರ್ ಆಗಿ ಸರ್ಕಾರ ಸುತ್ತೋಲೆ ಹೇಳ್ತಿರುವಂತದ್ದು. ನಾವು ಈ ವಿಚಾರವಾಗಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಿಗೆ ನೋಂದಣಿ ಮುದ್ರಾಂಕ ಇಲಾಖೆಗೆ 2 ಬಾರಿ ಸಚಿವರ ಗಮನಕ್ಕೆ ತಂದ್ರೂ ಸಹ ಈ ಒಬ್ಬ ಸಬ್ ರಿಜಿಸ್ಟ್ರನ್ನ ಬನಶಂಕರಿ ಸಬ್ ರಿಜಿಸ್ಟ್ರು ಕಚೇರಿಯಲ್ಲಿ ಕೆಲಸ ಮಾಡೋದಕ್ಕೆ ನೇಮಿಸ್ತೇನೆ ಕಾನೂನು ಬಾಹಿರವಾಗಿ ಇವರನ್ನ ಮುದ್ರಾಂಕ ಇಲಾಖೆ ಕೂರಿಸ್ಕೊಂಡಿರುವಂತದ್ದು. ಜೊತೆಗೆ ಇಲ್ಲಿ ಏನು ಪ್ರಮೋಷನ್ ಲಿಸ್ಟ್ ಅಲ್ಲಿ ಇರುವಂತಹ 4 ಅಧಿಕಾರಿಗಳಿದ್ದಾರೆ, ಅವ್ರನ್ನ ತಗೊಂಡೋಗಿ ಯಾವ್ದೋ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡಿ ಅಂತ ಬಿಟ್ಟಿದ್ದಾರೆ. ಉದಾಹರಣೆಗೆ ಪ್ರಮೋಷನ್ ಲಿಸ್ಟ್ ಅಲ್ಲಿ ಇರುವಂತಹ ಕೇಂದ್ರ ಸ್ಥಾನಿಕರು ಅವರು 4 ಜನ ಸಿಬ್ಬಂದಿಗಳಿದ್ದು ಅವ್ರನ್ನ ಬೇರೆ ಸಬ್ ರಿಜಿಸ್ಟರ್ ಕೆಲಸ ಮಾಡಕ್ ಬಿಟ್ಟು ಬೇರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡಬೇಕಿದ್ದಂತ ವ್ಯಕ್ತಿನ ತಗೊಬಂದು ಕೇಂದ್ರ ಸ್ಥಾನಿಕರನ್ನ ಮಾಡ್ಕೊಂಡಿರುವಂತದ್ದು ಈ ಇಲಾಖೆ. ರಾಮಲಿಂಗಾರೆಡ್ಡಿ ಅವರೇ, ಫೈನಲ್ ನಂದೊಂದು ಪ್ರಶ್ನೆ. ಈಗ ಸಹಜವಾಗಿ ಒಂದು ಆರೋಪ ಸರ್, ಒಂದು ಇಲಾಖೆಯಲ್ಲಿ ಯಾವ ಅಧಿಕಾರಿ, ಸಚಿವರು ಅಥವಾ ಮೇಲ್ಪಟ್ಟ ಅಧಿಕಾರಿಗಳ ಹೇಳ್ದಂಗೆ ಕೇಳ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಯಾವ ಪೋಸ್ಟಿಂಗ್ ಬೇರೆ ಕೊಟ್ಬಿಡ್ತಾರೆ, ಅವ್ರನ್ನ ತಮ್ಮ ಅಣತಿಯಂತೆ ನಡೆದುಕೊಳ್ಳೋದಕ್ಕೆ ಹೇಳ್ಬಿಡ್ತಾರೆ ಅಂತ. ಆ ರೀತಿ ಆಗ್ತಾ ಇದೆಯಾ ಶ್ರೀಹರಿ ಅವರ ವಿಚಾರದಲ್ಲೂ ಕೂಡ? ಲಾಸ್ಟ್ ಒಂದು ಫೈನಲ್ ರಿಯಾಕ್ಷನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೊರಗಡೆ ಹೇಗೆ ನಾವು ಜನರಲ್ ಆಗಿ ಮಾತಾಡುವಂತ ಮಾತುಗಳು ಬಕೆಟ್ ಹಿಡಿದು ಹೋಗುವಂತಹ ವ್ಯಕ್ತಿಗಳಿರ್ತಾರೋ ಆ ಕ್ಯಾಟಗರಿಗೆ ಸೇರಿದಂತಹ ಒಬ್ಬ ವ್ಯಕ್ತಿ ಅಂದ್ರೆ ಶ್ರೀಹರಿ ಅಂತ ಹೇಳ್ಬೋದು ಮೇಡಮ್. ಇವರು ಯಾವುದೋ ಒಂದು ಆಮಿಷಗೊಳಗ, ಆಮೇಲೆ ಇವ್ರ ಮೇಲೆ ಸಾಕಷ್ಟು ಆರೋಪ ಇದೆ. ಕೆಂಗೇರಿ ಸಬ್ ರಿಜಿಸ್ಟ್ರಾರ್ ಆಗಿರ್ಬೋದು, ನಮ್ಮ ಜೆಪಿ ನಗರ ಸಬ್ ರಿಜಿಸ್ಟ್ರಲ್ಲಿ ಸಾವಿರಾರು ರೆವಿನ್ಯೂ ಸ್ವತ್ತುಗಳನ್ನ ನೋಂದಣಿ ಮಾಡಿದ್ದಾರೆ. ಸಾಲು ಸಾಲು ಆರೋಪಗಳು ಇದ್ರೂ ಕೂಡ ಇವರಿಗೆ ಮೇಲ್ದರ್ಜೆಯ ಹುದ್ದೆಗಳನ್ನ ಕೊಡ್ತಿದ್ದಾರೆ ಅಂತ ತಾವು ಆರೋಪ ಮಾಡ್ತಿದ್ರಿ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಸರ್. ಒಂದಷ್ಟು ವಿಚಾರಗಳನ್ನ ರಾಮಲಿಂಗೇಗೌಡ ಅವರು ಪ್ರಸ್ತಾಪ ಮಾಡ್ತಾ ಇದ್ರು, ಸಾಮಾಜಿಕ ಕಾರ್ಯಕರ್ತ. ಶ್ರೀಹರಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮೊದಲಲ್ಲ, ಈ ಹಿಂದೆಯೂ ಕೂಡ ಹಲವಾರು ರೀತಿಯ ಆರೋಪಗಳಿದೆ. ಬಟ್ ಇಲ್ಲಿ ತನಕ ಅವರ ವಿರುದ್ಧ ಕ್ರಮ ಆಗೋದು ಬಿಟ್ಟು ಅವ್ರಿಗೆ ಬೇರೆ ಬೇರೆ ರೀತಿಯ ಪ್ರಮೋಷನ್ಗಳು, ಬೇರೆ ಬೇರೆ ಹುದ್ದೆಗೆ ಅವ್ರನ್ನ ಕೂರಿಸುವ ಪ್ರಯತ್ನಗಳು ಮಾತ್ರ ಆಗ್ತಾ ಇದೆ. ಯಾಕೆ ಅವರ ವಿರುದ್ಧ ಕ್ರಮ ಆಗ್ತಾ ಇಲ್ಲ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಸಹಜವಾಗಿ ಈಗ ನಮಗೆ ಪ್ರಶ್ನೆ ಇರೋದು, ಹಿಂದಿನ ಆಯುಕ್ತರು ಕ್ರಮ ಕೈಗೊಳ್ಳಿಲ್ಲ ಬಿಡಿ, ಈಗ ಹೊಸದಾಗಿ ಬಂದಿರುವಂತಹ ಆಯುಕ್ತ ಮುಲೈ ಮಹಿಲನ್ ಕ್ರಮ ಕೈಗೊಳ್ತಾರಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಅವರು ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಸಾಮಾಜಿಕ ಕಾರ್ಯಕರ್ತ ಒತ್ತಾಯ ಮಾಡ್ತಿದ್ದಾರೆ. ಕಾದ್ ನೋಡೋಣ ಯಾವ ರೀತಿಯ ಕ್ರಮ ಇವರ ವಿರುದ್ಧ ಆಗುತ್ತೆ ಅಂತ. ಈಗ ಪ್ರಮುಖವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಹರಿ ಅವ್ರ ಮೇಲೆ ಇಷ್ಟೆಲ್ಲ ಆರೋಪಗಳಿತ್ತಲ್ಲ, ಗ್ಯಾರಂಟಿ ನ್ಯೂಸ್ ಕೂಡ ಇವ್ರನ್ನ ಸಂಪರ್ಕ ಮಾಡ್ತು. ಸರ್, ಈ ರೀತಿಯ ಆರೋಪಗಳಿದೆ, ಇದಕ್ಕೆ ತಮ್ಮ ಕ್ಲಾರಿಟಿ ಏನು ಅಂತ. ಅವ್ರು ಹೇಳೋದು ಇದ್ರಲ್ಲಿ ಸತ್ಯಾಂಶ ಇಲ್ಲ, ಇದ್ರಲ್ಲಿ ನಂದೇನು ತಪ್ಪೂ ಇಲ್ಲ, ಆಯುಕ್ತರು ಹೇಳಿದ ಕಡೆ ನಾನು ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀನಿ. ಈಗಲೂ ಕೂಡ ಆಯುಕ್ತರು ಎಲ್ಲಿ ಹೇಳ್ತಾರೋ, ಎಲ್ಲಿ ಕೆಲಸ ಮಾಡಬೇಕು ಅಂತಾರೋ ಹಾಗೆ ಹೇಳಿದ್ರೆ ಅದರಂತೆ ನಾನು ಕೆಲಸ ಮಾಡೋದಕ್ಕೆ ಸಿದ್ಧ ಅನ್ನುವಂತ ವಿಚಾರವನ್ನ ಕೂಡ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಾಗ ಶ್ರೀಹರಿ ಅವರು ಈ ರೀತಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ.